ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಪ್ರಜ್ವಲ್ ಕಣ್ಣಾಮುಚ್ಚಾಲೆ ಆಟಕ್ಕೆ ಬ್ರೇಕ್ ಬೀಳೋ ಕಾಲ ಸನ್ನಿಹಿತವಾಗಿದೆ. ವಿದೇಶಾಂಗ ಇಲಾಖೆಯಿಂದ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆ ಶುರುವಾಗಿದೆ. ಇತ್ತ ಎರಡನೇ ಬಾರಿ ಮೋದಿಗೆ ಮುಖ್ಯಮಂತ್ರಿ ಪತ್ರ ಬರೆದು ದಾಳ ಉರುಳಿಸಿದ್ದಾರೆ. ಇನ್ನು ಗೌಡ್ರು ಕೂಡ ಪ್ರಜ್ವಲ್ಗೆ ಫೈನಲ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಪೊಲೀಸರಿಗೆ ಆವಾಜ್ ಹಾಕಿದ್ದ ಹರೀಶ್ ಪೂಂಜಾ ನಿನ್ನೆ ರಾತ್ರಿ ವಿಚಾರಣೆಗೆ ಹಾಜರಾದರು. 5 ದಿನ ಟೈಮ್ ಕೇಳಿ ದಿಢೀರ್ ಠಾಣೆಗೆ ಬಂದ ಬಿಜೆಪಿ ಶಾಸಕ ಸ್ಟೇಷನ್ ಬೇಲ್ ಪಡ್ಕೊಂಡ್ರು. ಕಾನೂನು ಹೋರಾಟಕ್ಕೆ ಪ್ಲಾನ್ ಸಿದ್ಧವಾಗಿದೆ. ಇತ್ತ ಬಿಜೆಪಿ ಶಾಸಕರು ಸದನದಲ್ಲಿ ಸಮರಕ್ಕೆ ಸಜ್ಜಾಗಿದ್ದಾರೆ. ಇದು ಸನ್ಸೆಟ್ ಟು ಸನ್ರೈಸ್ ಪಾರ್ಟಿ. ಮತ್ತಲ್ಲಿ ತೇಲಿದವರಿಗೆ ಪೊಲೀಸರು ಬೆಂಡೆತ್ತಾ ಇದ್ದಾರೆ. ನಶೆಯ ನಂಟು ಒಂದೊಂದಾಗಿ ಕಳಿಸ್ತಾ ಇದೆ. ಆವತ್ತು ಡ್ರಾಮಾ ಮಾಡಿದ್ದ ನಟಿ ಹೇಮಾ ಬ್ಲಡ್ ಟೆಸ್ಟ್ ನಲ್ಲಿ ಡ್ರಗ್ಸ್ ಸೇವನೆ ದೃಢಪಟ್ಟಿದೆ. 27 ಯುವತಿಯರ ವರದಿಯಲ್ಲೂ ಪಾಸಿಟಿವ್ ಬಂದಿದೆ. ಕೆಲವರ ಹುಡುಕಾಟ ಕೂಡ ನಡೀತಾ ಇದೆ. ಇದು ನೀರಿನಿಂದಾಗಿ ಸಾವುಂಡಹಳ್ಳಿ ಸಾಲುಂಡಿ. ಸಿಎಂ ಕರ್ಮಭೂಮಿ ಮೈಸೂರಲ್ಲೇ ಘಟಿಸಿದೆ. ತಗಡೂರು ಗ್ರಾಮ ವರುಣಾದ ಆರೋಗ್ಯಕ್ಕೆ ಕವಿದ ಗ್ರಹಣದ ಬಗ್ಗೆ ಸಾಕ್ಷಿ ನೀಡ್ತಾ ಇದೆ. ಇವತ್ತು ಸಿಎಂ ಭೇಟಿ ನೀಡಿ ಸಾಂತ್ವನ ಹೇಳಿದ್ರು. ಇತ್ತ ನ್ಯೂಸ್ ಫಸ್ಟ್ ವರದಿಯ ನಂತರ ಸಿದ್ದು ಊರಲ್ಲಿ ಸ್ವಚ್ಛ ಭಾರತ ಕಾರ್ಯ ಶುರುವಾಗಿದೆ. ರಾಜ್ಯದಾದ್ಯಂತ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ. ಪೆರಿಯಾಪಟ್ಟಣದಲ್ಲಿ ಸೇತುವೆ ಕೊಚ್ಚಿ ಹೋಗಿದೆ. ಯಾದಗಿರಿಯಲ್ಲಿ ಬಿರುಗಾಳಿ ಮಳೆಗೆ ಮನೆಯ ಶೆಡ್ಗಳು ಪತಂಗದಂತೆ ಹಾರಿದ್ವು. ಇನ್ನು ದೇವರನಾಡು ಕೇರಳದಲ್ಲಿ ಹಲವು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಎಲ್ಲವೂ ಜಲಮಯವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.